ನಮಸ್ಕಾರ. ಬನ್ನಿ ಇವತ್ತು ಒಂದು ಅತ್ಯಂತ ರೋಚಕವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವ ಒಂದು ಕಲ್ಲು ಅಪಾರ ಶಕ್ತಿಯ ಮೂಲವಾಗಿ ಹೇಗೆ ಬದಲಾಗುತ್ತದೆ ಅನ್ನೋದನ್ನ ಊಹಿಸಲು ಸಾಧ್ಯವೇ? ಕೇವಲ ಒಂದು ಕಡಲೆಕಾಯಿ ಗಾತ್ರದ ವಸ್ತು ಇಡೀ ಊರಿಗೆ ಬೇಕಾದಷ್ಟು ವಿದ್ಯುತ್ತನ್ನು ಸಾವಿರಾರು ವರ್ಷಗಳ ಕಾಲ ಒದಗಿಸಬಲ್ಲದು ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ? ಹೌದು, ಇದು ಯುರೇನಿಯಂನ ಕಥೆ. ಈ ಕಚ್ಚಾ ಅದಿರು ವಿದ್ಯುತ್ತಾಗಿ ಬದಲಾಗುವ ಅತ್ಯದ್ಭುತ ಹಾಗೂ ಅಷ್ಟೇ ಅಪಾಯಕಾರಿಯಾದ ಈ ಪಯಣದ ಬಗ್ಗೆ ಇಂದಿನ ಈ ವಿಶೇಷ ವಿವರಣೆಯಲ್ಲಿ ಆಳವಾಗಿ ತಿಳಿಯೋಣ. ಇಂದಿನ ನಮ್ಮ ಈ ವಿವರಣೆಯಲ್ಲಿ ನಾವು ಅಣು ವಿಭಜನೆಯ ಮೈಲಿಗಲ್ಲುಗಳು, ಐಸೋಟೋಪ್ ಸವಾಲು, ಗಣಿಗಾರಿಕೆಗಾಗಿ ಭೂಮಿಯನ್ನು ಹೆಪ್ಪುಗಟ್ಟಿಸುವ ರೀತಿ, ಸೆಂಟ್ರಿಫ್ಯೂಜ್ ಹಾಗೂ ಸಂಸ್ಕರಣೆ, ಇಂಧನ ಜೋಡಣೆ ಮತ್ತು ಕೊನೆಯದಾಗಿ ರಿಯಾಕ್ಟರ್ಗಳು ಹಾಗೂ ಬಳಸಿದ ಇಂಧನದ ಬಗ್ಗೆ ನೋಡಲಿದ್ದೇವೆ. ಐತಿಹಾಸಿಕ ಆವಿಷ್ಕಾರಗಳಿಂದ ಹಿಡಿದು ಗಣಿಗಾರಿಕೆಯ ಸಂಕೀರ್ಣ ಎಂಜಿನಿಯರಿಂಗ್, ರಾಸಾಯನಿಕ ಸಂಸ್ಕರಣೆ ಹಾಗೂ ಪರಮಾಣು ತ್ಯಾಜ್ಯದ ನಿರ್ವಹಣೆಯವರೆಗಿನ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವಿಂದು ಅನ್ವೇಷಿಸೋಣ. ಮೊದಲನೇದಾಗಿ ಅಣು ವಿಭಜನೆ ಅಥವಾ ನ್ಯೂಕ್ಲಿಯರ್ ಫಿಷನ್ನ ಮೈಲಿಗಲ್ಲುಗಳತ್ತ ಗಮನಹರಿಸೋಣ. ಮಾನವ ಕುಲವು ಈ ಅದ್ಭುತ ವಸ್ತುವಿನ ರಹಸ್ಯಗಳನ್ನು ಮೊದಲು ಬಾರಿಗೆ ಹೇಗೆ ಭೇದಿಸಿತು ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಯೋಚಿಸಿ ನೋಡಿ, ಕೇವಲ ಒಂದು ರಾಸಾಯನಿಕ ವಸ್ತು ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿಯಾಗಿ ವಿಕಸನೆಗೊಂಡಿದ್ದು ಹೇಗೆ? 1789ರಲ್ಲಿ ಮಾರ್ಟಿನ್ ಹೈನ್ರಿಚ್ ಕ್ಲಾಪ್ರೋತ್ ಯುರೇನಿಯಂ ಅನ್ನು ಕಂಡುಹಿಡಿದಾಗ ಇದು ಕೇವಲ ಒಂದು ಸಾಮಾನ್ಯ ಲೋಹವಾಗಿತ್ತು. ಆದರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. 1896 ಹೊತ್ತಿಗೆ ಹೆನ್ರಿ ಬೆಕರೆಲ್ ವಿಕಿರಣಶೀಲತೆಯನ್ನು ಅಂದರೆ ರೇಡಿಯೋ ಆಕ್ಟಿವಿಟಿಯನ್ನು ಕಂಡುಹಿಡಿದರು. ಆಮೇಲೆ 1932ರಲ್ಲಿ ಚಾಡ್ವಿಕ್ ಅವರಿಂದ ನ್ಯೂಟ್ರಾನ್ ಶೋಧನೆ ಆಯಿತು. ಇದು 1938ರ ಅತಿ ದೊಡ್ಡ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಟ್ಟಿತು. ಯುರೇನಿಯಂ ಪರಮಾಣುಗಳ ಮೇಲೆ ಸಬ್ ಅಟಾಮಿಕ್ ನ್ಯೂಟ್ರಾನ್ಸ್ಗಳನ್ನು ಡಿಕ್ಕಿ ಹೊಡೆಸಿದಾಗ ಅವು ವಿಭಜನೆಗೊಂಡು ಭಾರೀ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಎಂಬುದು ಸಾಬೀತಾಯಿತು. ಇದು ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿಯ ಸರಿ. ಹಾಗಾದ್ರೆ ಈ ನ್ಯೂಕ್ಲಿಯರ್ ಫಿಷನ್ ಅಥವಾ ಅಣು ವಿಭಜನೆ ಅಂದ್ರೇನು? ಸರಳವಾಗಿ ಹೇಳಬೇಕೆಂದ್ರೆ ನ್ಯೂಟ್ರಾನ್ ಬಳಸಿ ಯುರೇನಿಯಂ ಪರಮಾಣುವನ್ನು ಒಡೆಯುವ ಪ್ರಕ್ರಿಯೆ. ಈ ರೀತಿ ಒಡೆದಾಗ ಊಹೆಗೂ ನಿಲುಕದಷ್ಟು ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ. ಜೊತೆಗೆ ಇದೊಂದು ನಿರಂತರ ಸರಣಿ ಕ್ರಿಯೆಯನ್ನು ಅಂದ್ರೆ ಚೈನ್ ರಿಯಾಕ್ಷನ್ ಅನ್ನು ಹುಟ್ಟುಹಾಕುತ್ತದೆ. ಈ ಒಂದು ಭೌತಶಾಸ್ತ್ರದ ಪರಿಕಲ್ಪನೆಯೇ ನಮ್ಮ ಇಂದಿನ ಸಂಪೂರ್ಣ ವಿಷಯದ ಮೂಲಾಧಾರ. ಮುಂದೆ ಐಸೋಟೋಪ್ ಸವಾಲಿನ ಬಗ್ಗೆ ನೋಡೋಣ. ನೈಸರ್ಗಿಕವಾಗಿ ಸಿಗುವ ಯುರೇನಿಯಂ ಸಿಕ್ಕ ತಕ್ಷಣ ನೇರವಾಗಿ ವಿದ್ಯುತ್ ಉತ್ಪಾದಿಸಲು ಬಳಸಲು ಸಾಧ್ಯವಿಲ್ಲ. ಇದೇ ಇಂಜಿನಿಯರಿಂಗ್ನ ಅತಿದೊಡ್ಡ ಸವಾಲು. ಈ ಸವಾಲು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ನೈಸರ್ಗಿಕ ಯುರೇನಿಯಂನಲ್ಲಿ 99.3% ಹೆಚ್ಚು ಸ್ಥಿರವಾದ ಯುರೇನಿಯಂ 238 ಇರ್ತದೆ. ಆದರೆ ನಮಗೆ ಬೇಕಿರೋದು ಅದಲ್ಲ. ಕೇವಲ 0.7% ಇರುವ ಅತಿ ವಿರಳವಾದ ಯುರೇನಿಯಂ 235 ಮಾತ್ರ ಸುಲಭವಾಗಿ ಅಣು ವಿಭಜನೆಗೆ ಒಳಗಾಗ್ತದೆ. ಅಂದ್ರೆ ನಮಗೆ ಬೇಕಾಗಿರುವ ಶಕ್ತಿ ಇರೋದು ಆ ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಮಾತ್ರ. ಹೀಗೆ ಈ ವಿರಳವಾದ ಐಸೋಟೋಪ್ ಪ್ರಮಾಣವನ್ನ ಹೆಚ್ಚಿಸುವ ಪ್ರಕ್ರಿಯೆಯನ್ನೇ ಎನ್ರಿಚ್ಮೆಂಟ್ ಅಂತ ಕರೆಯೋದು. ಆಧುನಿಕ ವಾಣಿಜ್ಯ ರಿಯಾಕ್ಟರ್ಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಕೇವಲ 3-5% ಎನ್ರಿಚ್ಮೆಂಟ್ ಸಾಕು. ಆದರೆ ಎರಡನೇ ವಿಶ್ವಯುದ್ಧದ ಸಮಯದ ಐತಿಹಾಸಿಕ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಎನ್ರಿಕೋ ಫರ್ಮಿ ಮತ್ತು ರಾಬರ್ಟ್ ಒಪೆನ್ಹೈಮರ್ನಂತಹ ವಿಜ್ಞಾನಿಗಳು ಅಣುಬಾಂಬ್ ತಯಾರಿಸಲು ಯುರೇನಿಯಂ ಅನ್ನು 90%ಕ್ಕೂ ಹೆಚ್ಚು ಎನ್ರಿಚ್ ಮಾಡಬೇಕಾಗಿತ್ತು. ಈ ಕಾರಣದಿಂದಾಗಿಯೇ ಇದು ಜಗತ್ತಿನ ಅತ್ಯಂತ ಸಂವೇದನಾಶೀಲ ಮತ್ತು ಕಟ್ಟುನಿಟ್ಟಿನ ತಂತ್ರಜ್ಞಾನವಾಗಿದೆ. ಈಗ ಗಣಿಗಾರಿಕೆಗಾಗಿ ಭೂಮಿಯನ್ನು ಹೆಪ್ಪುಗಟ್ಟಿಸುವ 3ನೇ ವಿಭಾಗಕ್ಕೆ ಬರೋಣ. ಈ ಯುರೇನಿಯಂ ಪಡೆಯಲು ಭೂಮಿಯ ಆಳಕ್ಕೆ ಹೋಗಲೇಬೇಕು. ಕೆನಡಾದ ಸಾಸ್ಕಚವಾನ್ನಂತಹ ಪ್ರದೇಶಗಳಲ್ಲಿ ಹೋದ್ರೆ ಅಲ್ಲಿ ಅತ್ಯುನ್ನತ ದರ್ಜೆಯ ಯುರೇನಿಯಂ ಅದಿರು ಭೂಮಿಯ ಆಳದಲ್ಲಿ ಹುದುಗಿರುವುದನ್ನು ಕಾಣಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ವಿಲನ್ ಇದೆ. ಅದೇ ನೀರು. ಅದಿರು ನೀರಿನಿಂದ ತುಂಬಿರುವ ದಪ್ಪ ಮರಳುಗಲ್ಲಿನ ಪದರಗಳ ಕೆಳಗಿರ್ತದೆ. ಯಾವುದೇ ತಯಾರಿಯಿಲ್ಲದೆ ನೇರವಾಗಿ ಅಗೆಯಲು ಹೋದ್ರೆ ಅಪಾಯಕಾರಿ ಪ್ರವಾಹ ಉಂಟಾಗಿ ಇಡೀ ಗಣಿಗಾರಿಕೆಯ ಮುಳುಗಿ ಹೋಗಬಹುದು. ಹಾಗಾಗಿ ಇಂಜಿನಿಯರ್ಗಳು ಆರ್ಟಿಫಿಷಿಯಲ್ ಗ್ರೌಂಡ್ ಫ್ರೀಸಿಂಗ್ ಎಂಬ ಅದ್ಭುತ ತಂತ್ರವನ್ನು ಬಳಸ್ತಾರೆ. ನೂರಾರು ಆಳವಾದ ರಂಧ್ರಗಳನ್ನು ಕೊರೆದು -35°C ತಾಪಮಾನದ ಕ್ಯಾಲ್ಷಿಯಂ ಕ್ಲೋರೈಡ್ ಬ್ರೈನ್ ಅನ್ನು ಪಂಪ್ ಮಾಡ್ತಾರೆ. ಇದರಿಂದ ನೀರು ಬರದಂತೆ ಭೂಮಿಯ ಒಂದು ಮಂಜುಗಡ್ಡೆಯ ಗೋಡೆಯಾಗಿ ಪರಿವರ್ತನೆಯಾಗ್ತದೆ. ಆಮೇಲಷ್ಟೇ ಅದಿರನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗುತ್ತದೆ. ಈ ಪ್ರಕ್ರಿಯೆ ಎಷ್ಟು ಅಪಾಯಕಾರಿ ಅಂದ್ರೆ ಗಣಿಗಾರಿಕೆ ವಲಯದೊಳಗೆ ನೇರವಾಗಿ ಯಾವುದೇ ಮನುಷ್ಯರು ಇರೋದೇ ಇಲ್ಲ. ವಿಕಿರಣ ಮತ್ತು ಗಣಿ ಕುಸಿತದಂತಹ ಭಾರೀ ಅಪಾಯಗಳಿಂದ ರಕ್ಷಿಸಲು ಸಂಪೂರ್ಣವಾಗಿ ರಿಮೋಟ್ ಕಂಟ್ರೋಲ್ಡ್ ಡ್ರಿಲ್ಲಿಂಗ್ ಯಂತ್ರಗಳನ್ನು ಬಳಸಲಾಗುತ್ತದೆ. ಮತ್ತು ಒಳಗಿನ ಪರಿಸರವನ್ನು ಸುರಕ್ಷಿತವಾಗಿಡಲು ಪ್ರತಿ 20 ನಿಮಿಷಗಳಿಗೊಮ್ಮೆ ಶುದ್ಧ ಗಾಳಿಯನ್ನು ಪಂಪ್ ಮಾಡಲಾಗುತ್ತಲೇ ಇರುತ್ತದೆ. ಬನ್ನಿ
ಈಗ ಸೆಂಟ್ರಿಫ್ಯೂಜ್ ಮತ್ತು ಸಂಸ್ಕರಣೆಯ 4ನೇ ವಿಭಾಗದತ್ತ ಸಾಗೋಣ. ಅತ್ಯುತ್ತಮ ದರ್ಜೆಯ ಅದಿರನ್ನು ಸುರಕ್ಷಿತವಾಗಿ ಭೂಮಿಯ ಮೇಲ್ಮೆಗೆ ತಂದ ನಂತರ ಅಸಲಿ ಆಟ ಅಂದ್ರೆ ಸಂಕೀರ್ಣವಾದ ರಾಸಾಯನಿಕ ಸಂಸ್ಕರಣೆ ಶುರುವಾಗ್ತದೆ. ಕಲ್ಲನ್ನು ಕ್ರಷರ್ಗಳಲ್ಲಿ ಹಾಕಿ ನಯವಾದ ಪುಡಿಯಾಗಿ ರುಬ್ಬಲಾಗುತ್ತದೆ. ಆಮೇಲೆ ನೀರಿನೊಂದಿಗೆ ಸೇರಿಸಿ ಮರಳಿನಂತಹ ಸ್ಲರಿ ತಯಾರಿಸಿ ಪ್ರಬಲವಾದ ಆಮ್ಲಗಳಲ್ಲಿ ಕರಗಿಸಲಾಗುತ್ತದೆ. ಹೀಗೆ ಅಶುದ್ಧತೆಗಳನ್ನು ತೆಗೆದುಹಾಕಿ ಶುದ್ಧೀಕರಿಸಿದ ನಂತರ ಇದನ್ನು ಯುರೇನಿಯಂ ಹೆಕ್ಸಾಫ್ಲೋರೈಡ್ ಎಂಬ ಅತಿ ಪ್ರತಿಕ್ರಿಯಾಶೀಲ ಅನಿಲವಾಗಿ ಅಂದರೆ ಗ್ಯಾಸ್ ಆಗಿ ಪರಿವರ್ತಿಸಲಾಗುತ್ತದೆ. ಈ ಗ್ಯಾಸನ್ನು ನಿರ್ವಹಿಸುವುದು ಅಷ್ಟು ಸುಲಭವಲ್ಲ. ಇದಕ್ಕೆ ಅತ್ಯಂತ ಹೆಚ್ಚಿನ ಜಾಗರೂಕತೆ ಬೇಕೇ ಬೇಕು. ಈಗ ಅತ್ಯಂತ ಆಸಕ್ತಿದಾಯಕ ಎನ್ರಿಚ್ಮೆಂಟ್ ಹಂತವನ್ನು ನೋಡೋಣ. ಈ ಅನಿಲವನ್ನು ನಿಮಿಷಕ್ಕೆ ಸಾವಿರಾರು ಬಾರಿ ಅತಿ ವೇಗದಲ್ಲಿ ತಿರುಗುವ ಹೈಸ್ಪೀಡ್ ಸೆಂಟ್ರಿಫ್ಯೂಜ್ ಯಂತ್ರಗಳಿಗೆ ಕಳಿಸಲಾಗುತ್ತದೆ. ವಾಷಿಂಗ್ ಮೆಷಿನ್ ಸ್ಪಿನ್ ಆದಾಗ ನೀರು ಹೊರಕ್ಕೆ ಹೋಗುವ ಹಾಗೆ ಈ ಸೆಂಟ್ರಿಫ್ಯೂಜ್ನಲ್ಲಿ ಭಾರವಾದ ಯುರೇನಿಯಂ 238 ಹೊರಗೆ ತಳ್ಳಲ್ಪಡುತ್ತದೆ. ನಮಗೆ ಬೇಕಾದ ಹಗುರವಾದ ಯುರೇನಿಯಂ 235 ಕೇಂದ್ರ ಭಾಗದಲ್ಲಿ ಸಂಗ್ರಹವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾವಿರಾರು ಯಂತ್ರಗಳಲ್ಲಿ ಪುನಃ ಪುನಃ ಮಾಡಿ ನಮಗೆ ಬೇಕಾದ ಎನ್ರಿಚ್ಮೆಂಟ್ ಮಟ್ಟವನ್ನು ಪಡೆಯಲಾಗುತ್ತದೆ. ವಿಭಾಗ 5 ಇಂಧನ ಜೋಡಣೆ. ಇಷ್ಟೆಲ್ಲ ಕಷ್ಟಪಟ್ಟು ಎನ್ರಿಚ್ ಮಾಡಿದ ಈ ಅನಿಲವನ್ನ ಅಂತಿಮವಾಗಿ ರಿಯಾಕ್ಟರ್ಗೆ ಬಳಸಬಹುದಾದ ಭೌತಿಕ ಇಂಧನವಾಗಿ ಹೇಗೆ ರೂಪಿಸಲಾಗುತ್ತದೆ ಅನ್ನೋದನ್ನ ಈಗ ನೋಡೋಣ. ಅಂತಿಮವಾಗಿ ನಮಗೆ ಸಿಗುವ ಇಂಧನದ ಗಾತ್ರ ಎಷ್ಟು ಗೊತ್ತಾ? ಅನಿಲವನ್ನು ಮತ್ತೆ ಪುಡಿಯಾಗಿ ಪರಿವರ್ತಿಸಿ ಹೆಚ್ಚಿನ ಒತ್ತಡದ ಮೂಲಕ ಕೇವಲ ಒಂದು ಶೇಂಗಾ ಬೀಜದ ಗಾತ್ರದ ಯುರೇನಿಯಂ ಡೈಆಕ್ಸೈಡ್ ಪೆಲೆಟ್ ಆಗಿ ಒತ್ತಲಾಗುತ್ತದೆ. ಹೌದು, ಕೇವಲ ಒಂದು ಕಡ್ಲೆಕಾಯಿಯಷ್ಟು ಸಣ್ಣ ಗಾತ್ರ. ಇಲ್ಲಿ ನಾವೆಲ್ಲರೂ ಆಶ್ಚರ್ಯಪಡಲೇಬೇಕಾದ ಅಂಶ ಅಂದ್ರೆ ಇದರ ಅದ್ಭುತವಾದ ಶಕ್ತಿಯ ಸಾಂದ್ರತೆ. ಆ ಒಂದು ಸಣ್ಣ ಶೇಂಗಾ ಬೀಜದ ಗಾತ್ರದ ಯುರೇನಿಯಂ ಪೆಲೆಟ್ ಬರೋಬ್ಬರಿ 1800 ಪೌಂಡ್ ಕಲ್ಲಿದ್ದಲು ಅಥವಾ 150 ಗ್ಯಾಲನ್ ತೈಲಕ್ಕೆ ಸಮಾನವಾದ ಶಕ್ತಿಯನ್ನು ಒದಗಿಸಬಲ್ಲದು. ಇದನ್ನು ಕೇಳಿದ್ರೆ ನಿಜಕ್ಕೂ ಮೈಜುಮ್ಮನ್ನುತ್ತೆ ಅಲ್ವಾ? ಇದು ಮಾನವನ ತಂತ್ರಜ್ಞಾನದ ಅದ್ಭುತ ಸಾಮರ್ಥ್ಯ. ಈ ಪೆಲೆಟ್ಗಳನ್ನ ಬಳಕೆಗೆ ಸಿದ್ಧಪಡಿಸಲು ಒಂದು ನಿಖರವಾದ ಜೋಡಣಾ ಪ್ರಕ್ರಿಯೆ ನಡೆಯುತ್ತದೆ. ಇವುಗಳನ್ನ ಬಲಪಡಿಸಲು 24 ಗಂಟೆಗಳ ಕಾಲ ಅತಿ ಹೆಚ್ಚು ಉಷ್ಣತೆಯಲ್ಲಿ ಬೇಯಿಸಲಾಗುತ್ತದೆ. ನಂತರ ರೋಬೋಟಿಕ್ ಕೈಗಳು ಅವುಗಳನ್ನು ಜಿರ್ಕೋನಿಯಂ ಲೋಹದಿಂದ ಮಾಡಿದ ಉದ್ದವಾದ ಟ್ಯೂಬ್ಗಳಲ್ಲಿ ತುಂಬುತ್ತದೆ. ಜಿರ್ಕೋನಿಯಂ ಅನ್ನೇಯಾಕೆ ಬಳಸ್ತಾರೆ ಅಂದ್ರೆ ಅದು ವಿಪರೀತ ಉಷ್ಣತೆಯನ್ನು ತಡೆಕೊಳ್ಳುತ್ತದೆ ಮತ್ತು ನ್ಯೂಟ್ರಾನ್ಗಳನ್ನು ಸುಲಭವಾಗಿ ಹಾದುಹೋಗಲು ಬಿಡುತ್ತದೆ. ಇವುಗಳನ್ನು ಬಿಗಿಯಾಗಿ ಸೀಲ್ ಮಾಡಿದಾಗ ಇವೇ ನಾವು ಕೇಳಿರುವ ಪ್ರಸಿದ್ಧ ಫ್ಯೂಯಿಲ್ ರಾಡ್ಗಳು ಆಗಿ ಬದಲಾಗುತ್ತದೆ. ಬನ್ನಿ ಈಗ ವಿಭಾಗ 6 ರಿಯಾಕ್ಟರ್ಗಳು ಮತ್ತು ಬಳಸಿದ ಇಂಧನದ ಬಗ್ಗೆ ತಿಳಿಯೋಣ. ನಮ್ಮ ಈ ರೋಚಕ ಪ್ರಯಾಣದ ಕ್ಲೈಮ್ಯಾಕ್ಸ್ಗೆ ನಾವು ತಲುಪಿದ್ದೇವೆ. ಅಂದರೆ ಸಾಕ್ಷಾತ್ ಅಣು ವಿದ್ಯುತ್ ಸ್ಥಾವರದ ಒಳಭಾಗಕ್ಕೆ. ಸಾವಿರಾರು ಇಂತಹ ಫ್ಯೂಯಲ್ ರಾಡ್ಗಳನ್ನ ರಿಯಾಕ್ಟರ್ ಕೋರ್ನಲ್ಲಿ ಅಳವಡಿಸಲಾಗುತ್ತದೆ. ರಿಯಾಕ್ಟರ್ ಪ್ರಾರಂಭವಾದಾಗ ನ್ಯೂಟ್ರಾನ್ಗಳು ಯುರೇನಿಯಂ 235 ಅನ್ನು ವಿಭಜಿಸುತ್ತವೆ. ಇದರಿಂದ ಹೊಸ ನ್ಯೂಟ್ರಾನ್ಗಳು ಸೃಷ್ಟಿಯಾಗಿ ನಿರಂತರ ಸರಣಿ ಕ್ರಿಯೆ ಅಂದ್ರೆ ಚೈನ್ ರಿಯಾಕ್ಷನ್ ಶುರುವಾಗುತ್ತದೆ. ಈ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಅಪಾರ ಉಷ್ಣತೆಯು ನೀರನ್ನು ಆವಿಯನ್ನಾಗಿ ಮಾಡುತ್ತದೆ. ಆ ಆವಿ ದೈತ್ಯ ಟರ್ಬೈನ್ಗಳನ್ನು ತಿರುಗಿಸುತ್ತದೆ ಮತ್ತು ಕೊನೆಗೆ ಜನರೇಟರ್ಗಳು ಇಡೀ ನಗರಕ್ಕೆ ಲಕ್ಷಾಂತರ ಜನರಿಗೆ ವಿದ್ಯುತ್ ಉತ್ಪಾದಿಸುತ್ತವೆ. ಇದೊಂದು ಅದ್ಭುತವಾದ ನಿಯಂತ್ರಿತ ಅವ್ಯವಸ್ಥೆಯನ್ನಬಹುದು. ಆದಾಗ್ಯೂ ಈ ಪ್ರಕ್ರಿಯೆಯ ಹಿಂದೆ ಒಂದು ಕರಾಳ ಮುಖವೂ ಇದೆ. ಸುಮಾರು 1 ವರ್ಷದ ಬಳಕೆಯ ನಂತರ ಈ ರ್ಯಾಡ್ಗಳು ಅತೀ ಹೆಚ್ಚು ಬಿಸಿಯಾದ ಮತ್ತು ತೀವ್ರ ವಿಕಿರಣಶೀಲ ಇಂಧನವಾಗಿ ಬದಲಾಗುತ್ತವೆ. ಇಂದು ಜಗತ್ತಿನಾದ್ಯಂತ ಇಂತಹ ಲಕ್ಷಾಂತರ ಬಳಸಿದ ಇಂಧನ ರ್ಯಾಡ್ಗಳಿವೆ. ಇವುಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು, ಅವುಗಳ ತೀವ್ರ ಉಷ್ಣತೆ ಮತ್ತು ವಿಕಿರಣವನ್ನು ಕಡಿಮೆ ಮಾಡಲು ಕನಿಷ್ಠ 10 ವರ್ಷಗಳ ಕಾಲ 25 ರಿಂದ 38 ಅಡಿ ಆಳದ ಕೂಲಿಂಗ್ ಪೂಲ್ಗಳಲ್ಲಿ ಸಂಗ್ರಹಿಸಿಡಬೇಕಾಗುತ್ತದೆ. ಇದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ದೈನಂದಿನ ಜೀವನಕ್ಕೆ ಶಕ್ತಿ ತುಂಬಲು ಇಂತಹ ಸಂಕೀರ್ಣ ಪ್ರಕ್ರಿಯೆಗಳು ಸದಾಕಾಲ ನಡೆಯುತ್ತಲೇ ಇರ್ತವೆ. ಹಾಗಾಗಿ ಈ ಅಂತಿಮ ಪ್ರಶ್ನೆಯೊಂದಿಗೆ ಇಂದಿನ ವಿವರಣೆಯನ್ನು ಮುಕ್ತಾಯಗೊಳಿಸೋಣ. ಕೇವಲ ಒಂದೇ ಒಂದು ಕಲ್ಲನ್ನು ಸಂಸ್ಕರಿಸಲು ಬೇಕಾದ ವಿಪರೀತ ಅಪಾಯಗಳು ಮತ್ತು ಈ ಅದ್ಭುತ ಇಂಜಿನಿಯರಿಂಗ್ ಅನ್ನು ತಿಳಿದಾಗ ಪ್ರತಿದಿನ ಮನೆಯಲ್ಲಿ ಕ್ಯಾಶುಯಲ್ ಆಗಿ ಲೈಟ್ ಸ್ವಿಚ್ ಆನ್ ಮಾಡೋದು ಮಾನವನ ಜ್ಞಾನ, ಆವಿಷ್ಕಾರ ಮತ್ತು ಅಪಾಯವನ್ನು ಎದುರಿಸುವ ಸಾಮರ್ಥ್ಯದ ದೊಡ್ಡ ಸಂಕೇತದಂತೆ ಅನಿಸುವುದಿಲ್ವೇ? ಖಂಡಿತ ಅನ್ಸುತ್ತೆ ಅಲ್ವಾ? ಈ ಪ್ರಯಾಣವು ನಮ್ಮ ವಿಜ್ಞಾನದ ಅನ್ವೇಷಣೆಗೆ ಒಂದು ಅದ್ಭುತ ಸಾಕ್ಷಿಯಾಗಿದೆ. ಮಾಹಿತಿಯುಕ್ತವಾದ ಈ ಸಂಚಿಕೆಯಲ್ಲಿ ಕೊನೆಯವರೆಗೂ ನಮ್ಮೊಡನೆ ಇದ್ದಿದ್ದಕ್ಕೆ ಧನ್ಯವಾದಗಳು.